ಅವನಿಗೆ ನೋಡಿ, ಯತ್ನಾಳನ ಮಾತಿಗೆ ಯಾರೂ ಬೆಲೆ ಕೊಡೋದಿಲ್ಲ. ಅದು ಅವರು ಬಿ ಜೆ ಪಿಲಿ ಕೆಲವು ಮಂದಿನ ಹಿಂಗೆ ಒದರಾಕೆ ಇಟ್ಕೊಂಡಿರ್ತಾರೆ, ಒದರು ನಾಯಿ ಥರ ಇಟ್ಕೊಂಡಿರ್ತಾರೆ ಕೆಲವು ಮಂದಿನ. ಅದರಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ಗಣಪತಿಯನ್ನ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸರು ಗಣಪತಿಯನ್ನ ಇದು ಅರೆಸ್ಟ್ ಮಾಡಿರಂತ ಮೋದಿ ಅವರು ಹೇಳ್ತಾರೆ ಸರ್. ದೇಶದ ಪ್ರಧಾನಿ ಮಾತಿಗೆ ನನಗಂತೂ ಬೇಸರ ಆಗುತ್ತೆ. ದೇಶದ ಪ್ರಧಾನಿ ಮಾತಾಡೋ ಮಾತುಗಳಲ್ಲ ಇವು. ಇದಕ್ಕೇನು ಮಾಡೋಕ್ಕಾಗೋದಿಲ್ಲ ಸರ್. ಆಮೇಲೆ ಇನ್ನೊಂದು, ರಾಜ್ಯದಲ್ಲಿ ಟಾರ್ಗೆಟ್ ಮಾಡಕತ್ತೀರಿ ಅಂದ್ರೆ ಡ್ರಿಂಕ್ಸ್ ಕುಡಿಯೋಕ್ಕೆ ಜಾಸ್ತಿ ನಿಮ್ಮ ಗ್ಯಾರಂಟಿಗಳಿಗಾಗಿ ಒತ್ತಡ ಆಗ್ತಾ ಇದ್ದಾರೆ ಅಂತ ಆರೋಪಗಳು ಏನಪ್ಪ ಮದ್ಯದ ಅಂಗಡಿ ಮಾಲೀಕರು ಹೇಳ್ತಾರೆ ಸರ್. ಟಾರ್ಗೆಟ್ ಜಾಸ್ತಿ ಮಾಡಿ ನೀವು ಯಾರ್ಯಾರು ಒತ್ತಾಯ ಮಾಡಿದ್ರು ಕುಡಿಯೋರು ಇದ್ರೆ ಹೇಳ್ರಪ್ಪ. ನಾವು ಒತ್ತಾಯ ಸರ್, ನೀವು ಒತ್ತಾಯ ಅಂಗಡಿಗೆ ಮಾರೋರಿಗೆ ಹೇಳ್ತಾರೆ ಸರ್. ಮಾರವರು ಬೇರೆ ಬೇರೆ ಏನಾದರೂ ತಂದು ಮಾರಾಟ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಹೇಳಿರ್ತೀವಿ. ಟಾರ್ಗೆಟ್ ಮಾಡಿ ಸರಿ ಸರ್. ಟಾರ್ಗೆಟ್ ಇಲ್ಲ ರೀ, ಟಾರ್ಗೆಟ್ ಯಾರಿಗೆ ಇರೋದಿಲ್ಲ. ನಾವು ಹೇಳ್ತಕ್ಕಂಥದ್ದು ಈಗ ಬೇರೆ ಬೇರೆ ಬ್ರ್ಯಾಂಡ್ಗಳು ಏನೇನೋ ಇಲ್ಲಿ ಓಡಾಡ್ತಾ ಇದ್ದಾವೆ, ಅಂಥವೆಲ್ಲ ಆಗಬಾರ್ದು ಅಂತೇಳಿ ಹೇಳಿರ್ತೀವಿ. ಈಗ ನೋಡಿದ್ರು ಇವತ್ತೈತೆ ಕೊಪ್ಪಳ ಜಿಲ್ಲೆಯಲ್ಲಿ 12 ದಿನ 10ರಿಂದ 12 ದಿನ ಅಂದ್ರೆ ರಜಾ ಬಂದ್ ಮಾಡ್ಸಕತ್ತಾರೆ ಅಂದ್ರೆ ಗಣೇಶ ಹಬ್ಬಕ್ಕಾಗಿ. ನೀವು ಒಂದು ಕಡೆ ಟಾರ್ಗೆಟ್ ಬೇರೆ, ಇವ್ರು ಹೆಂಗ ಟಾರ್ಗೆಟ್ ರೀಚ್ ಆಗುತ್ತೆ, ಹೆಂಗ್ ಒತ್ತಡ ಅಧಿಕಾರಿಗಳು ಒತ್ತಡ ಇರ್ತಾರೆ ಅಂತ ಅವ್ರು ಹೇಳ್ತಾರೆ ಸರ್. ಟಾರ್ಗೆಟ್ ಮುಟ್ಟಿಲ್ಲತ್ತೆ ಯಾವ್ದಾರ ಅಂಗಡಿಗಳು ಬಂದ್ ಮಾಡಿವ ಬಂದ್ ಮಾಡಿ ಸರ್. ಅವ್ರ ಮೇಲೆ ನೋಟಿಸ್ ಕೊಡಿ. ಏನು ಇಲ್ಲ, ನೋಟಿಸ್ ಯಾಕೆ ಕೊಟ್ರಿ? ನಿಮ್ಮ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ. ಟಾರ್ಗೆಟ್ ಮುಟ್ಟಿಲ್ಲತ್ ನೋಟಿಸ್ ಕೊಟ್ಟಿಲ್ಲ. ಯಾರ ಕೊಟ್ಟಿದ್ರು ನನಗೆ ಹೇಳಿ.